ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರರೆ ಏ ಕಳ್ರ, ನೀವೇ ತುಂಬ್ಕೊಂಡ್ಬಿಟ್ಟಿದ್ದೀರಾ. ಈಗ ನನಗ್ ಮದುವೆ ಆಗಿದೆ ಕಣ್ರು. ನನಗ್ ಮದುವೆ ಆಗಿ ನನ್ನ ಹೆಂಡತಿ ಸಾರಿ ಹೆಂಡತಿ ತರ ಅವ್ರ ಬಟ್ಟೆ ಹಿಡ್ಕೊಳ್ಳೋದಕ್ಕೂ ಜಾಗ ಬೇಕಲ್ವೇನ್ರಪ್ಪ. ಇವ್ರನ್ನೆಲ್ಲ ಈ ಕಡೆ ಸೇರಿಸ್ಬಿಟ್ರೆ ನೋಡ್ರಿ, ಇಷ್ಟು ಜಾಗ ಆಗೋಗಿದೆ. ಈ ಅರ್ಧ ನಿಮ್ಗೆ, ಈ ಅರ್ಧ ನನ್ಗೆ. ಕೊಡಿ. ಅದು ಜಾಗ ಆಗಾಯ್ತು. ಈಗ ನೋಡಿ, ಈ ಜಾಗದಲ್ಲಿ ಇಟ್ಟ ಮೇಲೆ ಚಂದ ಕಾಣಿಸುತ್ತೆ. ಹಾಗ ನೋಡಬೇಡಿ, ನನಗ್ ನಾಚಿಕೆ ಆಗುತ್ತೆ. ನೀವು ಕರ್ಕೊಂಡು ಹೋಗಿ ನಂಗೆ ಸೀರೆಗಳನ್ನ ಕೊಡ್ಸಿದ್ದೀರಾ, ನಾನ್ ತಗೊಂಡಿದ್ದೀನಿ. ಅದನ್ನ ನೀವೇ ತಂದಿಲ್ಲಿ ಇಡ್ತಿದ್ದೀರಾ. ಆದ್ರೆ ನೀವು ಕೊಡ್ಸಿರೋ ಯಾವ ಸೀರೆಗಳನ್ನು ನಾನು ಉಟ್ಕೊಳ್ಳಲ್ಲ. ಉಟ್ಕೊಳ್ಳಲ್ಲ? ಯಾಕೆ ಉಟ್ಕೊಳ್ಳಲ್ಲ? ಓ ಸರಿ, ಇಷ್ಟ ಆಗಿಲ್ವಾ? ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡು. ಇನ್ನೊಂದ್ರೆ ಶಾಪಿಂಗ್ ಹೋಗೋಣ, ಹೊಸ ಸ್ಯಾರಿ ತಗೊಳ್ಳೋಣ, ಮಜಾ ಮಾಡೋಣ. ಇವಾಗ ಕೊಡ್ಸಿರೋ ಸೀರೆನೆ ಉಟ್ಕೊಳ್ಳಲ್ಲ ಅಂತ ಹೇಳ್ತಿದ್ರೆ ಮತ್ತೆ ಕೊಡಿಸ್ತೀನಿ ಅಂತ ಹೇಳ್ತಿದ್ದೀರಲ್ಲ. ನನಗೆ ಸೀರೆಗಳನ್ನೆಲ್ಲ ಉಟ್ಕೊಂಡು ಕೆಲಸ ಮಾಡೋದಿಕ್ಕಾಗಲ್ಲ. ನೀನ್ ಇಲ್ಲಿ ಕೆಲಸ ಮಾಡು ಅಂತ ಯಾವ ನನ್ನ ಮಗ ಹೇಳಿದ್ದು? ಯಾರು? ಸ್ಯಾರಿ ಉಟ್ಕೊಂಡು ಮಹಾರಾಣಿ ತರ ಕೂತ್ಕೋ ಸಾಕು. ಹಾಗೆಲ್ಲ ನನ್ ಕೈಲಿರೋದಕ್ಕಾಗಲ್ಲ. ಯಾಕಂದ್ರೆ ನಾನೀ ಮನೆ ರಾಣಿ ಅಲ್ಲ, ಕೆಲಸದವಳು ಹಾಗೆ ಇರ್ಬೇಕು. ಮತ್ತೆ ಅದೇ ಕ್ಯಾಸೆಟ್ ಆಗ್ತಿದ್ಯಲ್ಲ ನೀನು. ಇನ್ನೊಂದ್ ಮಾತು, ನಾವ್ ತೋಟದಲ್ಲಿ ಕೆಲಸ ಮಾಡುವಾಗ ಇವ್ ನಮ್ಗೆ ಸಂಬಳ ಕೊಡ್ತಿದ್ರಿ ತಾನೆ? ಹೌದು, ಅದೆಲ್ಲ ಡ್ಯಾಡ್ ನೋಡ್ಕೋತಾರಲ್ವಾ. ಈಗ ಅದೇ ರೀತಿ ನನ್ಗೂ ನೀವ್ ಸಂಬಳ ಕೊಡ್ಬೇಕು. ಊರಲ್ಲಿ ನಮ್ಮಪ್ಪ ಅಜ್ಜಿ ತಂಗಿದಿರೆಲ್ಲ ಇದ್ದಾರೆ. ಅವ್ರನ್ನ ನೋಡ್ಕೊಳ್ಳೋದಕ್ಕಾದ್ರೂ ನನಗ್ ಸಂಬಳ ಬೇಕು. ಯಾಕೆ ನಗ್ತಿದ್ದೀರಾ? ಮತ್ತೆ ನೆನ್ ಸಿಂಗಾರಿ, ಈ ಮನೆ, ಈ ಆಸ್ತಿ, ಈ ದುಡ್ಡು ಎಲ್ಲ ನಿಂದೆ, ಏನ್ ಬೇಕಾದ್ರೂ ತಗೋ ಅಂತ ಹೇಳಿದ್ಮೇಲೂ ಸಂಬಳ ಕೊಡಿ ಅಂತ ಹೇಳ್ತಿದ್ಯಲ್ಲ. ನೀನು ಸಂಬಳ ತಗೊಳ್ಳೋಳಲ್ಲ, ಸಂಬಳ ಕೊಡೋ ಯಜಮಾಂತಿ. ಇಲ್ಲ, ನನಗ ಯೋಗ್ಯತೆ ಇಲ್ಲ. ಇಲ್ಲಿಂದ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ಬಿಟ್ಟೋಗೋ ಮಾತು ಯಾಕೆ ಆಡ್ತಿದ್ಯಾ ಸಿಂಗಾರಿ? ಈ ಮನೆಯಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿರು ಅಷ್ಟೇ. ಸೀರೆ ಉಟ್ಕೋ, ಮೇಲಿಂದ ಕೆಳಗೆ ಓಡಾಡು. ನೀನ್ ಸೀರೆಲ್ ಓಡಾಡ್ತಿರೋ ನೋಡ್ತಿರೋರ್ ಕಣ್ಣಿಗೆ ಖಾರದ ಪುಡಿ ಆಗ್ದಂಗ್ ಆಗ್ಬೇಕು, ಅದು ಮುಖ್ಯ. ನೋಡಿ, ಇದೇ ನನಗಾಗಲ್ಲ. ಬೇರೆಯವ್ರನ್ನ ನೋಯಿಸೋದು, ಅವಮಾನ ಮಾಡೋದು, ಇದೆಲ್ಲ ನನಗಿಷ್ಟ ಆಗಲ್ಲ. ನಾನು ನಾನಾಗಿರೋದಕ್ಕೆ ಅವಕಾಶ ಮಾಡ್ಕೊಡಿ. ಇದಪ್ಪ ನನ್ನ ಹೆಂಡತಿ ಅಂದ್ರೆ. ಜಾಗ ಬದಲಾದ್ರೂ ಗುಣ ಬದಲಾಗಿಲ್ಲ. ಐ ಲೈಕ್ ಇಟ್.
ಊಟ ಮಾಡ್ದೆ ಅದೇನೆ ತಟ್ಟಲ್ ರಂಗೋಲಿ ಬಿಡಿಸ್ತಾ ಕೂತಿದ್ಯಾ? ಅಯ್ಯೋ ಅಜ್ಜಿ, ನೀನ್ ಮಾಡಿರೋ ಸಾಂಬಾರು ಮಯೂರಿ ಮಾಡಿರೋ ತರ ಇಲ್ಲ, ಅದಕ್ಕೆ ತಿನ್ನಕ್ ಇಷ್ಟ ಆಗ್ತಿಲ್ಲ. ಏನ್ ನಿಮ್ಮ ಅಕ್ಕ ಯಾವಾಗ್ಲೂ ನಿನ್ ಜೊತೆಗೆ ಇರ್ತಿದ್ಲು ಅನ್ಕೊಂಡ್ಯಾ? ಮದ್ವೆ ಆಗಿ ಯಾವತ್ತಾರು ಒಂದಿನ ಗಂಡನ್ ಮನೆಗೆ ಹೋಯ್ತಿದ್ಲು ತಾನೇ? ಈಗ್ಲೂ ಹಂಗೆ ಹೋಗವಳೆ. ಅದನ್ ಗೆಪ್ತಿಲ್ ಇಟ್ಕೊಂಡು ಊಟ ಮಾಡಿ ಹೇಳೋ. ಇವ್ ರೊಕ್ಕ ಮಾಡಿ ಸಾರಂತೆ ಸಾರು. ಅಜ್ಜಿ, ಅವಳ ಮೇಲೆ ಯಾಕೆ ರೇಗಾಡ್ತಿದ್ಯಾ? ಅವಳಿಗ್ ಮಾತ್ರ ಅಲ್ಲ, ನಂಗೂ ಹಾಗೆ ಅನಿಸ್ತಿದೆ. ಹಂಗಂತ ಈಗ ಹೋಗಿ ಅವಳು ಕರ್ಕೊಂಬಂದು ನಿಮ್ಗಳ ಸೇವೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಇಷ್ಟು ವರ್ಷ ಅವಳು ಗಾಣದೆತ್ತು ದುಡ್ದವಳೆ ನಮ್ಗೋಸ್ಕರ. ಅವಳಿಗೆ ಅಂತ ಅವಳು ಏನೂ ಮಾಡ್ಕೊಂಡಿಲ್ಲ. ಯಾವಾಗ ನೋಡಿದ್ರು ನನ್ನ ತಂಗಿದಿರು ಚೆನ್ನಾಗಿರ್ಬೇಕು, ನಮ್ಮ ಅಜ್ಜಿ ಚೆನ್ನಾಗಿರ್ಬೇಕು, ನಮ್ಮ ಅಪ್ಪಯ್ಯ ಚೆನ್ನಾಗಿರ್ಬೇಕು ಅಂತಿದ್ಲೇ ಹೊರ್ತು ಯಾವತ್ತು ತಾನ್ ಚೆನ್ನಾಗಿರ್ಬೇಕು, ಒಂದೊಳ್ಳೆ ಮನೆಗೆ ಹೋಗ್ಬೇಕು, ಚೆನ್ನಾಗಿ ಬಾಳ್ಬೇಕು ಅಂತ ಅವಳಿಗೋಸ್ಕರ ಅವಳು ಯಾವತ್ತೂ ಯೋಚನೆ ಮಾಡ್ಲಿಲ್ಲ. ಅಂತಾದ್ರಲ್ಲಿ ಆ ದೇವ್ರಿ ಅವಳನ್ನು ಒಳ್ಳೆ ಮನೆ ಕಳ್ಸಿರುವಾಗ ಅವಳಿರ್ಬೇಕಿತ್ತು, ಮಾಡ್ಬೇಕಿತ್ತು ಅಂತೀರಲ್ಲ, ಸರಿನಾ? ಅಥವಾ ನೀವಿಷ್ಟೆಲ್ಲ ಹೇಳ್ತಿರಲ್ಲ, ನಿಜ ಹೇಳಿ, ಮಯೂರಿ ಇಲ್ಲಿರ್ಬೇಕಾಗಿತ್ತು ಅನಿಸ್ತಿಲ್ವಾ? ನೋಡಿ, ನಿಮ್ಮ ಮೌನನೇ ಹೇಳ್ತಾ ಇದೆ ಮಯೂರಿ ಇಲ್ಲಿರ್ಬೇಕಾಗಿತ್ತು ಅಂತ. ಅವಳನ್ನ ಅಷ್ಟು ಸುಲಭವಾಗಿ ಮರೆಯಕ್ಕಾಗಲ್ಲತ್ತವ. ದೇವ್ರಿಗೂ ಹೂವು ಇಡೋದು ಮರಿಬೋದು, ಆದ್ರೆ ಅವಳ ನಗುನ್ ಮಾತ್ರ ಮರೆಯಕ್ಕಾಯ್ತಿಲ್ಲ, ಯಾವತ್ತೂ ಮರೆಯಕ್ಕಾಗೋದಿಲ್ಲ. ಅದು ದಿಟನೆ ಕಣಪ್ಪ. ಹಂಗಂತ ಯಾವಾಗ್ಲೂ ಅವಳು ಗೆಪ್ತಿಲೇ ಇರಕ್ಕಾಗತ್ತಾ ಹೇಳು? ಅವಳಿಗೂ ಅವಳದೇ ಆದ ಬದುಕೈತಲ್ಲ. ಜೀವನ ಪೂರ್ತಿ ಅವಳು ಕಷ್ಟಪಡೋದನ್ನ ನೋಡಕ್ಕಾಯ್ತದ? ಅವತ್ ಫೋನ್ ಮಾಡಿದಾಗ ಚಿಕ್ಕ ಯಜಮಾನರ ಜೊತೆ ಹೊರಗಡೆ ಹೋಯ್ತಾವನಿ ಅಂತ ಹೇಳಿದ್ಲಲ್ಲ, ಅಂದ್ಮೇಲೆ ಅವರಿಬ್ಬರ ಮಧ್ಯೆ ಮನಸ್ತಾಪ ಹೋಗದೆ ಅನ್ಸುತ್ತೆ. ಅವಳು ಚೆನ್ನಾಗಿರ್ತಾಳೆ ಅನ್ಸ್ತದೆ.